ಪ್ಯೂರ್ ವೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಎಂದಿನಂತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಡ್ರಾಪ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇವತ್ತಿನ ಹೊಸ ಡಿಶ್ ಯಾವ್ದು ಮಾಡಿರೋದು ನೋಡಿ. ಬಾಡಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನ ನಾವು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕಲ್ವಾ? ಅದಕ್ಕೋಸ್ಕರ ನಾವು ಕೆಲವು ಆಹಾರ ಪದಾರ್ಥಗಳನ್ನ ದೈನಂದಿನ ದಿನಗಳಲ್ಲಿ ನಾವು ಬಳಸಬೇಕಾಗತ್ತೆ. ಇದರಲ್ಲಿ ಪ್ರಮುಖವಾದ ಒಂದು ಆಹಾರ ಪದಾರ್ಥ ಅಂದ್ರೆ ಸಾಬುದಾನ ಅಥವಾ ಸಬ್ಬಕ್ಕಿ. ಈ ಸಬ್ಬಕ್ಕಿಯಲ್ಲಿ ನಾವು ಪಾಯಸ ಮಾಡ್ತೀವಿ, ಸಂಡಿಗೆ ಮಾಡ್ತೀವಿ, ಮತ್ತೆ ಇನ್ನೇನ್ ಮಾಡೋದು. ಅದಕ್ಕೆ ಇವತ್ತು ಒಂದು ಹೊಸ ರೀತಿಯ ಸಬ್ಬಕ್ಕಿ ನಿಜವಾಗ್ಲೂ ಒಂದು ದೇಹಕ್ಕೆ ತಂಪನ್ನು ಕೊಡುವಂತಹ ಆಹಾರ ಪದಾರ್ಥ. ಅದಕ್ಕೋಸ್ಕರ ಸಬ್ಬಕ್ಕಿಯ ಕಿಚಡಿಯನ್ನ ಮಾಡೋಣ. ಅದಕ್ಕೆ ಈ ಆಹಾರಕ್ಕೆ ನಾವು ಇಟ್ಟಿರುವಂತಹ ಹೆಸರು ಸಾಬುದಾನ ಕಿಚಡಿ. ಮುಕ್ಕಾಲು ಪಾವು ಸೀಮೆ ಅಕ್ಕಿಯನ್ನ 4 ಗಂಟೆ ನೆನೆಸಿ ನಂತರ ಅದನ್ನ ನೀರಿನಿಂದ ಬೇರ್ಪಡಿಸಿ ಈ ರೀತಿ ಮಾಡ್ಕೊಳ್ಳಿ. ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪು ಕಡಲೆ ಬೀಜವನ್ನ ಹುರ್ಕೋಬೇಕು. ಕಡಲೆ ಬೀಜನ ಹುರಿದ್ವಲ್ಲ, ಅದನ್ನ ಇವಾಗ ಪುಡಿ ಮಾಡ್ಕೋಬೇಕು. ನೆನೆಸಿರುವಂತಹ ಸಾಬುದಾನಾಗೆ ಪುಡಿ ಮಾಡಿಕೊಂಡಂತಹ ಕಡಲೆ ಬೀಜವನ್ನು ಹಾಕೋಬೇಕು. ಕಡಲೆ ಬೀಜ ಹುರಿದು ಆರಿಸಿದ ನಂತರ ನಾವು ಪುಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಸಾಬುದಾನ ಅಥವಾ ಸಬ್ಬಕ್ಕಿಗೆ ಹಾಕಿ ಕಲಿಸ್ಬೇಕು. ಸಬ್ಬಕ್ಕಿನೂ ಕೂಡ ನೆನೆಸ್ಕೊಂಡಿದ್ದೀವಿ. ಈಗ ಇದಕ್ಕೆ ಕಡಲೆ ಬೀಜವನ್ನು ಹುರಿದು ಆರಿಸಿ ಅದನ್ನು ಪುಡಿ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಪುಡಿ ಮಾಡಿದಂತಹ ಕಡಲೆ ಬೀಜದಲ್ಲಿ ಅರ್ಧದಷ್ಟು ಪುಡಿಯನ್ನು ಹಾಕಿ ಕಲಿಸ್ಕೋಬೇಕು. ಇನ್ನರ್ಧ ಪುಡಿಯನ್ನು ಹಾಗೆ ತೆಗೆದಿಟ್ಕೊಳ್ಳಿ. ಒಗ್ಗರಣೆ ಹಾಕುವಾಗ ಅದನ್ನು ಬಳಸ್ಕೋಬೇಕಾಗತ್ತೆ. ಈಗ ಒಗ್ಗರಣೆ ಹಾಕೊಳ್ಳೋಣ. ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ. ಎಣ್ಣೆ ಕಾದ ನಂತರ ಇದಕ್ಕೆ ಜೀರಿಗೆ ಹಾಕೊಂಡ್ವಿ. ನಂತರ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿಯನ್ನು ಹಾಕೊಳ್ಳಿ. ನಾನಿಲ್ಲಿ ಒಂದು 4ರಿಂದ 5 ಹಸಿಮೆಣಸಿನ್ಕಾಯನ್ನು ಸೀಳಿ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಈಗ ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಇಂಗು ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಇಂಗಿನ ಅರೋಮಾ ಬಹಳ ಚೆನ್ನಾಗಿ ಬರ್ತಾ ಇದೆ. ಈಗ ಇದಕ್ಕೆ ಸಾಬುದಾನ, ನೆನೆಸಿರುವಂತಹ ಸಾಬುದಾನಕ್ಕೆ ಕಡಲೆ ಬೀಜದ ಪುಡಿಯನ್ನು ಹುರಿದು ಪುಡಿ ಮಾಡಿಕೊಂಡಂತಹ ಕಡಲೆ ಬೀಜದ ಪುಡಿಯನ್ನು ನಾವು ಹಾಕ್ತಾ ಇದ್ದೀವಿ. ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸಾಬುದಾನಕ್ಕೆ. ಇದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸಾಬುದಾನ ದೇಹಕ್ಕೆ ತಂಪನ್ನು ನೀಡುವಂತಹ ಆಹಾರ ಪದಾರ್ಥ. ಹಾಗಾಗಿ ದಿನನಿತ್ಯದ ಆಹಾರ ಸೇವನೆಯಲ್ಲಿ ನಾವು ವಾರಕ್ಕೆ 2 ಬಾರಿ ಆದರೂ ಇದನ್ನು ಸೇವಿಸಿದ್ರೆ ಖಂಡಿತ ನಮ್ಮ ಆರೋಗ್ಯದಲ್ಲಿ, ನಮ್ಮ ದೇಹದಲ್ಲಿ ಒಂದು ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡಬಹುದು. ಸಾಬುದಾನ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಸಂದರ್ಭದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ನಂತರ ಉಳಿದಂತಹ ಕಡಲೆ ಬೀಜದ ಪುಡಿ, ಹುರಿದು ಪುಡಿ ಮಾಡಿಕೊಂಡಂತಹ ಕಡಲೆ ಬೀಜದ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಸೀಮೆ ಅಕ್ಕಿಯಲ್ಲಿ ನಾವು ಪಾಯಸ ಮಾಡ್ತೀವಿ, ಗಂಜಿ ಮಾಡ್ತೀವಿ. ಅದನ್ನು ಬಿಟ್ಟರೆ ಏನು ಮಾಡೋದು ಅನ್ನೋ ಜಿಜ್ಞಾಸೆಯಲ್ಲಿ ಇರ್ತೀವಿ. ಈ ರೆಸಿಪಿ ನಿಜವಾಗ್ಲೂ ಬಹಳ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಈಗ ಇದಕ್ಕೆ ರುಚಿಗೆ ಒಂದು ಅರ್ಧ ಸ್ಪೂನು ಸಕ್ಕರೆಯನ್ನು ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸಣ್ಣಕ್ಕೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ಹಾಗೆ ಸಣ್ಣಕ್ಕೆ ತುರಿದಂತಹ ತೆಂಗಿನ ತುರಿ ಸಣ್ಣಕ್ಕೆ ತುರ್ಕೋಬೇಕು. ಇದನ್ನು ಕೂಡ ಸೇರಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಇವೆಲ್ಲ ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಲೆಯನ್ನು ಆರಿಸಿ ಅದನ್ನು ಕೆಳಗಿಟ್ಕೊಳ್ಳಿ. ಈ ಸಂದರ್ಭದಲ್ಲಿ ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ನಿಂಬೆ ಹುಳಿಯನ್ನು ಹಾಕಿ, ಇದು ಕೂಡ ಟೇಸ್ಟ್ ಎನ್ಹ್ಯಾನ್ಸ್ ಆಗೋದಕ್ಕೆ ಕಾರಣ ಆಗುತ್ತೆ.
1 ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಬೇಗ ಸಾಬುದಾನ ಕಿಚಡಿ ರೆಡಿ ಆಗ್ಬಿಡ್ತು. ವೀಕ್ಷಕರೇ ನೋಡಿದ್ರಲ್ಲ ಸಾಬುದಾನ ಕಿಚಡಿಯನ್ನ ಮಾಡುವ ವಿಧಾನವನ್ನ, ಎಷ್ಟು ಸುಲಭ ಅಲ್ವಾ? ಇದನ್ನ ವಾರಕ್ಕೆ 1-2-3 ಬಾರಿ ನಾವು ಚಾಟ್ಸ್ ಆಗಿ ತಿಂದ್ರೆ ನಿಜವಾಗ್ಲೂ ದೇಹದ ಟೆಂಪರೇಚರ್ ಅಥವಾ ದೇಹದ ಉಷ್ಣತೆ ಕಡಿಮೆ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಖಂಡಿತ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಡಾಕ್ಟರ್ ಸುಮಾರಾಣಿ ಶಂಭು. ನಮಸ್ಕಾರ.